ಕೊರಟಗೆರೆಯ ಶಿಕ್ಷಣ ಇಲಾಖೆಯಲ್ಲಿ ಹಗರಣ. 2 ತಿಂಗಳ ಅಂತರದಲ್ಲಿ 8 ಮಂದಿ ಶಿಕ್ಷಕರ ಅಮಾನತು. ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕ ಸಸ್ಪೆಂಡ್. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು. ಗುರು ದೇವೋ ಭವ ಅಂತಾರೆ. ಕಾರಣ ನೀಡದೆ ಮುಖ್ಯ ಶಿಕ್ಷಕರನ್ನೇ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಕೊರಟಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಶಿಕ್ಷಕರ ಮೇಲೆ ದರ್ಪ ತೋರ್ತಾ ಇದ್ದು ವೈಯಕ್ತಿಕ ದ್ವೇಷಕ್ಕೆ ಶಿಕ್ಷಕರಿಗೆ ಅಮಾನತು ಶಿಕ್ಷೆ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಕೊರಟಗೆರೆ ತಾಲೂಕಿನಲ್ಲಿಯೇ 2 ತಿಂಗಳ ಅಂತರದಲ್ಲಿ ಸುಮಾರು 8 ಮಂದಿ ಶಿಕ್ಷಕರನ್ನ ಅಮಾನತು ಮಾಡಲಾಗಿರುವ ಸಂಗತಿ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಬಿಇಒ ಕಚೇರಿಯಲ್ಲಿ ಹಗರಣ ಅಕ್ರಮ ನಡೀತಾ ಇದ್ದು ಅಕ್ರಮವನ್ನ ಪ್ರಶ್ನಿಸಿದ ಕರಿಯಾಗಲಹಳ್ಳಿ ಗ್ರಾಮದ ಮುಖ್ಯ ಶಿಕ್ಷಕ ದೇವರಾಜಯ್ಯ ಅವರನ್ನ ಕಾರಣ ನೀಡದೆ ಅಮಾನತು ಮಾಡಿದ್ದಾರೆ. ಇನ್ನು ಕೊರಟಗೆರೆಯಲ್ಲಿ ಸಾಲು ಶಿಕ್ಷಕರ ಅಮಾನತಿಗೆ ಬೇಸತ್ತ ಶಿಕ್ಷಕರಿಂದ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸ್ನ ಕರೆಸ್ತಾರೆ. ಯಾಕೆ ಇವ್ರು ಮಾಡಿರ್ತಕ್ಕಂಥದ್ದು ಅಸ್ಪಲ್ ಆಯ್ತಾರೆ, ಯಾಕೆ ಬರ್ಬೇಕಿತ್ತು ನಾವಿಲ್ಲಿಗೆ? ಹೌದು, ಕೊರಟಗೆರೆ ತಾಲೂಕಿನ ಬಿಇಒ ನಟರಾಜಯ್ಯ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮ ಎಸಗಿರುವ ಆರೋಪ ಮಾಡಲಾಗಿದ್ದು ಅಕ್ರಮವನ್ನ ತನಿಖೆ ನಡೆಸುವಂತೆ ಆಗ್ರಹಿಸಿ ಕರಿಯಾಗಲಹಳ್ಳಿಯ ಮುಖ್ಯ ಶಿಕ್ಷಕ ದೇವರಾಜು ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು. ದೂರು ನೀಡಿದ್ದಕ್ಕೆ ಲೋಕಾಯುಕ್ತ ತನಿಖೆಗೆ ಹೆದರಿ ಮುಖ್ಯ ಶಿಕ್ಷಕ ದೇವರಾಜಯ್ಯಗೆ ನೋಟಿಸ್ ನೀಡದೆ ಕಾರಣ ನೀಡದೆ ಏಕಾಏಕಿ ವರ್ಗಾವಣೆ ಶಿಕ್ಷೆ ವಿಧಿಸಿದ್ದಾರೆ. ಇನ್ನು ಕೊರಟಗೆರೆ ತಾಲೂಕಿನಲ್ಲಿ 2 ತಿಂಗಳ ಅಂತರದಲ್ಲಿ ಸುಮಾರು 8 ಮಂದಿ ಶಿಕ್ಷಕರನ್ನ ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಶಿಕ್ಷಕರ ಟ್ರಾನ್ಸ್ಫರ್ನಿಂದ ಬೇಸತ್ತ ಶಿಕ್ಷಕರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬಿಇಒನನ್ನ ಪ್ರಶ್ನಿಸಿದ್ದಾರೆ. ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಶಿಕ್ಷಕರ ಪ್ರಶ್ನೆಗೆ ಉತ್ತರಿಸಲಾಗದೆ ನನ್ನ ಕಚೇರಿಯಿಂದ ಎಲ್ಲ ಹೊರಹೋಗಿ ಎಂದು ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ಮಹಿಳಾ ಶಿಕ್ಷಕರ ಎದುರು ಸೌಜನ್ಯವಿಲ್ಲದೆ ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎಂದು ಬಿಇಒ ನಟರಾಜ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಶಿಕ್ಷಕರ ಮೇಲೆ ಪೊಲೀಸರಿಗೆ ದೂರು ನೀಡುವುದಾಗಿ ಪ್ರತಿಭಟನಾ ಶಿಕ್ಷಕರಿಗೆ ಬಿಇಒ ನಟರಾಜ್ ಬೆದರಿಸಿದ್ದಾರೆ. ಬಿಇಒ ದೂರು ನೀಡುವ ಬೆದರಿಕೆ ಖಂಡಿಸಿ ಮಹಿಳಾ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಬಿಇಒ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ, ಯಾವುದೇ ನೋಟಿಸ್ ಇಲ್ಲದೆ ಅಮಾನತು ಮಾಡಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಬಿಇಒ ವಿರುದ್ಧ ಪೊಲೀಸ್ ಇಲಾಖೆ ಮುಖ್ಯ ಶಿಕ್ಷಕ ದೇವರಾಜಯ್ಯ ದೂರನ್ನ ನೀಡಿದ್ದಾರೆ. ಕೊರಟಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕರ್ತವ್ಯ ಲೋಪಗಳು ಮತ್ತು ಕೆಲವೊಂದು ವಿಚಾರಗಳ ಹಗರಣಗಳ ಬಗ್ಗೆ ನಾನು B1 ಪ್ರಶ್ನಿಸಿದ್ದಕ್ಕೆ ಸುಮಾರು 2 ವರ್ಷದಿಂದ ನಮಗೆ ಏನು ಉತ್ತರ ಕೊಡದಲ್ಲೇ ಇರೋದ್ರಿಂದ ಮತ್ತು ನನ್ನ ಸುಮಾರು 4 ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಮಾಡ್ಕೊಡದಲ್ಲೇ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡಿದ್ರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ. ಅದನ್ನು ಸಭೆ ಸಮಾರಂಭದಲ್ಲಿ ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ನಟರಾಜರವರು ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇರಲಿ ಅಲ್ಲಿ ಲೋಕಾಯುಕ್ತದಿಂದ ನಾನು ಸರ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ದೂರು ಕೊಟ್ಟು ನಾನು ಜಯಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಿಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ಹೇಳ್ಕೊಂಡು ತಿರುಗ್ತಿದ್ರು. ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಉಪಲೋಕಾಯುಕ್ತದಲ್ಲಿ ಸುಮಾರು 5 ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಮೇತ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ. ದಿನಾಂಕ 3/4/2025 ಮಾನ್ಯ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವಿಚಾರಿಸೋಕೆ ಅಂತ ಬಂದಿದ್ದರು. ಆದರೆ ಈ ವಿಚಾರವನ್ನು ತಿಳ್ಕೊಂಡಂಥವರು 3/4/2025 ನಂತರ 5/4/2025 ಬೆಳಗಿನ ಜಾವಕ್ಕೆ ನಮ್ಮ ಕೊರಟಗೆರೆ ತಾಲೂಕು ಕೆರಾಗಲಹಳ್ಳಿ ಶಾಲೆಗೆ ಭೇಟಿ ನೀಡಿ ನಾನು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಅನಧಿಕೃತ ಗೈರುಹಾಜರಿ ಮತ್ತು ಇನ್ನಿತರೆ ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಅಮಾನತು ಮಾಡಿರ್ತಾರೆ. ಈ ಅಮಾನತನ್ನು ದಿನಾಂಕ 7/4/2025 ಅಮಾನತು ಮಾಡಿರೋದ್ರಿಂದ ದಿನಾಂಕ 16/4/2025 ಸುಮಾರು 16 ದಿವಸ ಆದರೂ ನಾನು ಕರ್ತವ್ಯ ಮಾಡಿರ್ತಕ್ಕಂಥ ವೇತನ ಮಾಡಿಲ್ಲ.
ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಅಮಾನತನ್ನು ರದ್ದುಗೊಳಿಸಿ ಅಂತ ಕೇಳಿದೆ. ಮತ್ತು BVR ಅವರ ಮೇಲೆ ಇರ್ತಕ್ಕಂಥ ಆರೋಪಗಳ ಕುರಿತಾಗಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಜಿನ ಫಾರ್ವರ್ಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದೆ. ನಾನು ತಪ್ಪೇ ಮಾಡಿಲ್ಲ, ನಿರ್ಣಯ ಆಚೆಗೆ ನೀನು ಯಾರು, ನಂದಿದು ಆಫೀಸು ಅಂತ ಹೇಳ್ಬಿಟ್ಟು ತಳ್ಳ ಥರ ಅಥವಾ ಅವಾಚ್ಯ ಶಬ್ದಗಳಿಂದ ಮತ್ತು ಏಕವಚನದಿಂದ ಮತ್ತು ನನ್ನ ಜೊತೆಯಲ್ಲಿ ರಾಜ್ಯ ಮಹಿಳಾ PMC ಸರ್ಕಾರಿ ನೌಕರ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ನಾಗರತ್ನ ಮತ್ತು ಇನ್ನಿತರ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಮತ್ತು ಈ ಸಂಘದಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಗ ಇದು ನನ್ನ ಕಚೇರಿ, ನನ್ನ ಮುಂದೆ ಏನು ಮಾತಾಡಬೇಡಿ ಅಂತೇಳಿ ನೀವು ಯಾವ ಕ್ಯಾಸ್ಟ್ ಅಂತ ಹೇಳಿ ಕೇಳಿ, ಮತ್ತು ಈ ಕಚೇರಿಯಲ್ಲಿ ನನ್ನಿಷ್ಟ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ, ಪ್ರತಿಯೊಬ್ಬರು ಯಾವ ಕ್ಯಾಸ್ಟ್ ಹೇಳಿ ಅಂತ ಅಂದರು. ಆ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಅವರು, ನೀವು ID ಕಾರ್ಡ್ ಇಟ್ಕೊಂಡಿದ್ದೀರಾ, ನೀವು ನಿಮ್ಮ ಸಿಬ್ಬಂದಿ ಐಡೆಂಟಿ ಕಾರ್ಡ್ ತಗೊಳಾಕಿದ್ದಾರಾ ಅಂತ ಕೇಳಿದಾಗ, ನನಗೆ ಬೇರೆ ಕೆಲಸ ಐತೆ, ನಾನು ಸಂಬಳ ಮಾಡೋದೇ ಇಲ್ಲ, ಏನು ಮಾಡ್ಕೋಹೋಗ್ರಿ ಅಂತ ಹೇಳ್ಬಿಟ್ಟು ಕಚೇರಿಯಿಂದ ಏಕಾಏಕಿ ಹೋದಾಗ ನಾವೆಲ್ಲ ಪ್ರಶ್ನಿಸಿದ ಮೂವ್ಮೆಂಟ್ ರಿಜಿಸ್ಟ್ರಲ್ಲಿ ಬರೆದಿದ್ದೀರಾ, ನಿಮ್ಮವೆಲ್ಲ ಕರ್ತವ್ಯ ಲೋಪವಲ್ಲ, ನಿಮ್ಮ ಹಗರಣಗಳು ಇಷ್ಟೊಂದು ಇದಾವಲ್ಲ, ಅದನ್ನು ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದ್ದಕ್ಕೆ ಅಮಾನತ್ ಮಾಡಿರೋ ಅಂದರೆ ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದ್ದಕ್ಕೆ ನಾನು ಅಮಾನತ್ ಮಾಡಿದ್ದು ಅಂತ ಒಪ್ಕೊಂಡಿರ್ತಾರೆ. ಕೊರಟಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಅವರ ದಬ್ಬಾಳಿಕೆ ದರ್ಪ ಮಿತಿ ಮೀರಿದೆ. ಕಳೆದ ಬಾರಿ ನಮ್ಮ ಪ್ರಜಾಶಕ್ತಿ ವರದಿಗಾರರ ಮೇಲೆಯೇ ದಬ್ಬಾಳಿಕೆ ತೋರಿದ್ರು. ಇದೀಗ ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮುಂದುವರೆದಿದ್ದು, BO ನಟರಾಜ್ ವಿರುದ್ಧ ತಾಲೂಕಿನಲ್ಲಿ ಆಕ್ರೋಶದ ಕಟ್ಟೆ ಹೊಡೆಯುವ ಮುನ್ನ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.